ಹಾಯ್ ಎಲ್ರಿಗೂ ನಮಸ್ಕಾರ. ಸೆಂಟ್ರಲ್ ಗೌರ್ಮೆಂಟಿಂದ ಹೊಸ ನೋಟಿಫಿಕೇಷನ್ 10th ಪಾಸ್ ಆಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು IBಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಂಬ ಹುದ್ದೆಯನ್ನು ಕಾಲ್ಫಾರ್ಮ್ ಮಾಡಿರ್ತಾರೆ. ಒಟ್ಟು ಹುದ್ದೆಗಳು ನೋಡಿ 4987 ಹುದ್ದೆಗಳು ಇರ್ತವೆ. 10th ಯಾರೆಲ್ಲ ಪಾಸ್ ಆಗಿದ್ದೀರಲ್ಲ ಅಂತಹ ವ್ಯಕ್ತಿಗಳಿಗೆ ಇದು ತುಂಬ ಒಂದು ಗುಡ್ ಆಪರ್ಚುನಿಟಿ ಆಗಿರ್ತದೆ. ಇದು ಬಂದುಬಿಟ್ಟು IB ಏನಿದೆ ಅಲ್ಲ, ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದ ಒಂದು ಅಂಡರಲ್ಲಿ ಕೆಲಸ ಮಾಡ್ತದೆ. ಏನಿದು IBಯಲ್ಲಿರ್ತಕ್ಕಂಥ ಇದು ಒಂದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂದರೆ ಏನು ಅಂತಂದರೆ, ಇದು ಒಂದು ಹೆಚ್ಚಾಗಿ ಡಿ ಗ್ರೂಪ್ ಪೋಸ್ಟ್ ಆಗಿರ್ತದೆ. ಏನು ಈಗ ನಮ್ಮ ಹತ್ರ ಕರ್ನಾಟಕದಲ್ಲಿ ಯಾವ ರೀತಿ PSI ಮತ್ತು KS ಲೆವೆಲ್ ಎಕ್ಸಾಮ್ ಇರ್ತದಲ್ಲ, ಇದು ಒಂದು ರೀತಿಯ ಈ ಸೆಕ್ಯೂರಿಟಿ ಅಸಿಸ್ಟೆಂಟ್ ಒಂದು ರೀತಿಯಲ್ಲಿ PC ಹುದ್ದೆಗೆ ಈಕ್ವಿವೆಲೆಂಟ್ ಆಗಿರ್ತದೆ. ಒಟ್ಟು ಹುದ್ದೆ 4987 ಹುದ್ದೆಗಳು ಕಾಲ್ಫಾರ್ಮ್ ಮಾಡಿರ್ತಾರೆ. ಇದರಲ್ಲಿ ಪ್ರಮುಖವಾಗಿ 3 ಸ್ಟೇಜಸ್ ಇರ್ತದೆ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ. ಟೈರ್ 1, ಟೈರ್ 2 ಮತ್ತು ಟೈರ್ 3 ಅಂತಂದು ಇರ್ತದೆ ನೋಡಿ. ಇಲ್ಲಿ ನೋಡಿ ನೋಟಿಫಿಕೇಷನ್ ಯಾವಾಗ 25th ಜುಲೈಗೆ ನೀವೇನು ಮಾಡಬೇಕು, ಇದು ನೋಟಿಫಿಕೇಷನ್ ಆಗಿರ್ತದೆ. ನೀವು ಅಪ್ಲೈ ಯಾವಾಗ ಮಾಡಬೇಕಂತಂದರೆ 26th ಜುಲೈ 2025ಲಿಂದ ನೀವು ಅಪ್ಲೈ ಮಾಡಬೇಕಾಗಿರ್ತದೆ. ಓಕೆನಾ? ಇಲ್ಲಿ ನೋಡಿ ನೇಮ್ ಆಫ್ ದ ಎಲ್ಲ ಕೀ ಪಾಯಿಂಟ್ಸ್ ಇವೆಲ್ಲ. ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಇದ್ರದ್ದು ಬಾಡಿ ಆಗಿರ್ತದೆ. ಯಾವ ಪೋಸ್ಟಿಗೆ ಕರೆದಿರ ಅಂತಂದರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮತ್ತು ಎಕ್ಸಿಕ್ಯೂಟಿವ್ ಎಕ್ಸಾಮಿನೇಷನ್ 2025 ಅಂತಂದು. ಪೋಸ್ಟ್ ನೇಮು ಸೆಕ್ಯೂರಿಟಿ ಅಸಿಸ್ಟೆಂಟು. ವೇಕೆನ್ಸಿ 4987. ಮೋಡ್ ಆಫ್ ಅಪ್ಲಿಕೇಶನ್ನು ಆನ್ಲೈನ್ ಮುಖಾಂತರ. ರಿಜಿಸ್ಟ್ರೇಷನ್ ನೀವು ಯಾವಾಗ ಮಾಡ್ಕೋಬೇಕಂತಂದರೆ 26th ಜುಲೈ 2025ಇಂದ 17th ಆಗಸ್ಟ್ ಲಾಸ್ಟ್ ಡೇಟ್ ಆಗಿರ್ತದೆ ನೋಡಿ. ಎಜುಕೇಷನ್ ಬಂದುಬಿಟ್ಟು 10th ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ನೋಡಿ ನಾಟ್ ಎಕ್ಸೀಡಿಂಗ್ 27 ಇಯರ್ಸ್, ಅಂದರೆ 27 ವರ್ಷಕ್ಕಿಂತ ನೀವು ಹೆಚ್ಚಿನವರು ಆಗಿರಬಾರ್ದು. ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇವೆ, ಕೆಲವೊಂದು ಕಾಸ್ಟ್ ಬೇಸಿಸ್ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಇವೆ, ಅದನ್ನು ಕೂಡ ಹೇಳ್ತೀನಿ. ಸೆಲೆಕ್ಷನ್ ಪ್ರೊಸೆಸ್ ನೋಡಿ ರಿಟರ್ನ್ ಟೆಸ್ಟ್ ಇರುತ್ತೆ, ಟೈರ್ 1 ಮತ್ತು ಟೈರ್ 2 ಆ್ಯಂಡ್ ಇಂಟರ್ವ್ಯೂ ಆಗಿರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 21,700ಇಂದ 69,100ವರೆಗೂ ನಿಮ್ಮದು ಬೇಸಿಕ್ ಸ್ಯಾಲ್ರಿ ಆಗಿರ್ತದೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ನಿಮಗೆ ಅಕ್ರಾಸ್ ಇಂಡಿಯಾ, ನಮ್ಮ ಬೆಂಗಳೂರಲ್ಲಿಯೂ ಕೂಡ ಮಾಡ್ಬೋದು ನಾವು. ಡಿಪೆಂಡ್ ಅಪಾನ್ ನಮ್ಗೆ ಅವ್ರು ಎಲ್ಲಿ ಕೊಡ್ತಾರೆ ಅಲ್ಲಿ. ಒಂದು ವೇಳೆ ನಿಮಗೆ ಈ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ www.mha.gov.in ಮೂಲಕ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೇಸಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ಈ ಒಂದು IBಯಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಅಸಿಸ್ಟೆಂಟ್ ಯಾವ್ಯಾವ ಡಿಸ್ಟಿಕ್ಕು ಮತ್ತು ಡಿಸ್ಟಿಕ್ ಆಗಿರ್ಬೋದು, ಸ್ಟೇಟ್ ಅಲ್ಲಿ ಯಾವ್ಯಾವ ಒಂದು ಕಾಸ್ಟ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತಂದು ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಬೆಂಗಳೂರದ್ದು ನೋಡೋಣ. ಇಲ್ಲೆಲ್ಲ ಕೊಟ್ಟಿದ್ದಾರೆ. ನೀವು ಒಂದು ವೇಳೆ ನಿಮಗೆ PDF ಬೇಕಾಗಿತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ PDF ಅಂತಂದು ಟೈಪ್ ಮಾಡಿ, ನಾನು ನಿಮಗೆ PDF ಪ್ರೊವೈಡ್ ಮಾಡಿಕೊಡ್ತೀನಿ. ಬೆಂಗಳೂರಲ್ಲಿ ನೋಡಿ 109 ಜನರಲ್ದವರಿಗಿದೆ. EWSಗೆ 20 ಪೋಸ್ಟ್ ಇವೆ. OBC ಅವರಿಗೆ 31, SC ಅವರಿಗೆ 32, ST ಅವರಿಗೆ 12. ಟೋಟಲ್ ಈ ಬೆಂಗಳೂರು ರೀಸನಲ್ಲಿ 204 ಪೋಸ್ಟ್ಗಳು ಈ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಪೋಸ್ಟ್ಗಳನ್ನು ಕರೆದಿರ್ತಾರೆ. ಎಷ್ಟು? 204. ಅದೇ ರೀತಿ ಭೂಪಾಲ್, ಭುವನೇಶ್ವರ್, ಚಂಡೀಗಢ, ಚೆನ್ನೈ, ಡೆಹ್ರಾಡೂನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಓಕೆ, ನಮಗೆ ನೆಕ್ಸ್ಟ್ ನೋಡಿ ನೋಟಿಫಿಕೇಷನ್ 22 ಜುಲೈಗೆ ಇದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ನೀವು 26ಗೆ ಹಾಕಬೇಕು. ಲಾಸ್ಟ್ ಡೇಟು 17 ಅಂತಂದು ಹೇಳಿದೆ. ಎಕ್ಸಾಮಿನೇಷನ್ ಡೇಟು ಇನ್ನೂವರೆಗೂ ಅವರು ಹೇಳಿಲ್ಲ. ಬಂದಮೇಲೆ ನಾನು ನಿಮಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ, ಅಲ್ಲಿ ನಿಮಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು, 10th ಪಾಸ್ ಆಗಿರಬೇಕು. ಏಜ್ ಲಿಮಿಟು 27 ಇಯರ್. ಇಲ್ಲಿ ನೋಡಿ ಕ್ಯಾಟಗರಿ ವೈಸ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಕ್ಯಾಟಗರಿ ನೋಡಿ ಏಜ್ ರಿಲ್ಯಾಕ್ಸೇಷನ್ SC ಮತ್ತು ST ಅವರಿಗೆ 5 ಇಯರ್ಸ್ ಇದೆ, ಅಂದರೆ ಅವರು 32 ಇಯರ್ವರೆಗೂ ಅವರು ಈ ಎಕ್ಸಾಮ್ 32 ಏಜ್ವರೆಗೂ ಈ ಎಕ್ಸಾಮ್ನ ಬರಿಬೋದು ಅವರು. OBC ಅವರಿಗೆ 3 ಇಯರ್ಸ್, ಅಂದರೆ ಅವರು 30 ಇಯರ್ವರೆಗೂ. PWD ಅವರು 10 ಇಯರ್ಸ್ ಇದೆ, ಅಂದರೆ ಅವರು 37ವರೆಗೂ ಅವರು ಯಾರ್ಯಾರು ಏಜ್ 37 ಅದರೊಳಗಿರ್ತಾರಲ್ಲ ಅವರೆಲ್ಲ ಎಕ್ಸಾಮ್ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಫೀಸ್ ಸ್ಟ್ರಕ್ಚರ್ ನೋಡಬೇಕಾದ್ರೆ
ಆಲ್ ಕ್ಯಾಂಡಿಡೇಟ್ಸು 450 ಇದೆ. ಅಪ್ಲಿಕೇಶನ್ ಫೀ ನಿಲ್ಲಿದೆ. ಪ್ರೊಸೆಸಿಂಗ್ ಫೀ ಅಂತಂದು 450 ತೊಗೋತಾರೆ. ಅಪ್ಲಿಕೇಶನ್ ಫೀ ನಿಲ್ಲಿದೆ. ಒಂದು ವೇಳೆ ನೀವು ಜನರಲ್ದವರಾಗಿದ್ದರೆ EWS ಮತ್ತು OBC ಮೇಲ್ ಕ್ಯಾಂಡಿಡೇಟ್ ಅವರಿಗೆ 450 ಪ್ರೊಸೆಸಿಂಗ್ ಫೀ ಪ್ಲಸ್ 100 ರೂಪೀಸ್ ಅಪ್ಲಿಕೇಶನ್ ಫೀ ಆಗಿರುತ್ತೆ. ಟೋಟಲ್ 550 ರೂಪೀಸ್ ಆಗಿರ್ತದೆ ನೋಡಿ. ಓಕೆ, ಈ ಮೂಲಕ ನೀವು ಹಾಕಬೇಕು. ಸೊ ಟೈರ್ 1ನಲ್ಲಿ ಯಾವ್ಯಾವ ರೀತಿ ಇರ್ತದೆ ಅಂದರೆ ಇದು ಆಬ್ಜೆಕ್ಟಿವ್ ಮೋಡ್ ಆಗಿರ್ತದೆ. ಆನ್ಲೈನ್ ಬೇಸ್ಡ್ ಆಬ್ಜೆಕ್ಟಿವ್ ಪೇಪರ್ ಇರ್ತದೆ. ಇಲ್ಲಿ ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ನ್ಯೂಮೆರಿಕಲ್, ಅನಾಲಿಟಿಕಲ್, ಲಾಜಿಕಲ್ ಎಬಿಲಿಟಿ, ಇಂಗ್ಲೀಷ್ ಲ್ಯಾಂಗ್ವೇಜು, ಜನರಲ್ ಸ್ಟಡೀಸ್ ಇರ್ತದೆ. ಸೊ ಈ ಟೋಟಲ್ ಮಾರ್ಕ್ಸು 100 ಮಾರ್ಕ್ಸಿಂದ ಇರ್ತದೆ. 1 ಅವರ್ ಟೈಮ್ ಇರ್ತದೆ, ಅಂದರೆ 60 ಮಿನಿಟ್ ಟೈಮ್. ನೆಗೆಟಿವ್ 1/4 ಆಗಿರುತ್ತೆ, ಅಂದರೆ 0.25 ನೆಗೆಟಿವ್ ಮಾರ್ಕ್ಸ್ ಈಚ್. ಒಂದು ವೇಳೆ ನೀವು ಇನ್ಕರೆಕ್ಟ್ ಆಪ್ಷನ್ ಹಾಕಿದರೆ 1/4 ಮಾರ್ಕ್ಸ್ ನಿಮ್ಮದು ರೆಡ್ಯೂಸ್ ಆಗ್ತದೆ, ಅಂದರೆ 0.25 ಮಾರ್ಕ್ಸ್ ನಿಮ್ಮದು ಡಿಡಕ್ಟ್ ಆಗ್ತದೆ. ನೆಕ್ಸ್ಟು ಟೈರ್ 2 ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್ ಇರ್ತದೆ. ಇಲ್ಲಿ ಕ್ಯಾಂಡಿಡೇಟ್ ಹೂ ಪಾಸ್ ಟೈರ್ 1 ಮೂವ್ ಟು, ಅಂದರೆ ಟೈರ್ 1 ಪಾಸ್ ಆದರೆ ನಿಮಗೆ ಟೈರ್ 2ಗೆ ಕರ್ಕೊಂಬರ್ತಾರೆ. ಇಲ್ಲಿ ಏನೇನು ಇರ್ತದೆ ಅಂದರೆ ಇದು ಆಫ್ಲೈನ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರ್ತದೆ. ಇಲ್ಲಿ ಟ್ರಾನ್ಸ್ಲೇಷನ್ 500 ವರ್ಡ್ಸ್ ಪ್ಯಾಸೇಜ್ ಫ್ರಮ್ ಅ ಲೋಕಲ್ ಲ್ಯಾಂಗ್ವೇಜ್ ಇರ್ತದೆ. ಇಂಗ್ಲೀಷ್ ಆ್ಯಂಡ್ ವಾಯ್ಸ್ ವರ್ಸ, ಇಂಗ್ಲೀಷೂ ಇರ್ಬೋದು, ನಿಮ್ಮ ಸೆಲೆಕ್ಟೆಡ್ ರೀಜನ್ ಕನ್ನಡ, ಹಿಂದಿ ಅದರಲ್ಲೂ ಇರ್ತದೆ. ಸೊ ನೆಕ್ಸ್ಟು ಸೆಕ್ಷನ್ 40 ಮಾರ್ಕ್ಸ್ ಆ್ಯಂಡ್ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಇನ್ 1 ಅವರ್. ಇದು 40 ಮಾರ್ಕ್ಸಿನ ಪೇಪರ್ ಇರುತ್ತೆ, 1 ಅವರ್ ಟೈಮ್ ಇರುತ್ತೆ ನೋಡಿ. ಓಕೆ, ಮತ್ತು ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಸ್ಪೆಷಲಿ ಇನ್ಕ್ಲೂಡ್ ದ ಸ್ಪೋಕನ್ ಎಬಿಲಿಟಿ ಟೆಸ್ಟ್ ಓವರ್ 10 ಮಾರ್ಕ್ಸ್ ವಿಚ್ ಈಸ್ ಆಕ್ಸೆಸ್ ಡ್ಯೂರಿಂಗ್ ಟೈರ್ 3. ಟೈರ್ 3ಅಲ್ಲಿ ಏನಾಗಿರುತ್ತೆ, ಸ್ಪೋಕನ್ ಎಬಿಲಿಟಿ ಟೆಸ್ಟ್ ಅಂತ ಇರುತ್ತೆ, ಅದು 10 ಮಾರ್ಕ್ಸಿಂದ ಇರುತ್ತೆ. ಸೊ ಟೈರ್ 3 ಇಂಟರ್ವ್ಯೂ ಇರುತ್ತೆ. ಫಸ್ಟ್ ಟೈರ್ ಮತ್ತು ಸೆಕೆಂಡ್ ಟೈರ್ ನೀವು ಕ್ಲಿಯರ್ ಮಾಡಿದರೆ ಥರ್ಡ್ ಟೈರಿಗೆ ನಿಮ್ಗೆ ಕರ್ಕೊಂಬರ್ತಾರೆ. ಇಟ್ ಕ್ಯಾರೀಸ್ 50 ಮಾರ್ಕ್ಸಿಂದ ಇರುತ್ತೆ ಇದು. ಓಕೆನಾ, ಈ ರೀತಿ ನಿಮ್ಮದು ಟೈರ್ 1, ಟೈರ್ 2, ಟೈರ್ 3 ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡಿ. ಸೊ ಅದಾದ ನಂತರ ನೋಡಿ ಜನರಲ್ ಅವರು ನಂಬರ್ ಆಫ್ ಕ್ವಶನ್ ಜನರಲ್ ಅವೇರ್ನೆಸ್ಸಲ್ಲಿ ಈ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ನೋಡಿ. ಈ ರೀತಿ ನೋಡ್ಬೋದು, 100 ಮಾರ್ಕ್ಸಿಂದ ಇರ್ತದಲ್ಲ. ಸೊ ಎಲ್ಲದಕ್ಕೂ 20 ಮಾರ್ಕ್ಸು ಕೊಟ್ಟಿದ್ದಾರೆ. ಸೊ ಇದು ಅಪ್ಲಿಕೇಶನ್ ಡೇಟು 26 ಜುಲೈಗೆ ಸ್ಟಾರ್ಟ್ ಆಗ್ತದೆ. ಸೊ ಒಂದು ವೇಳೆ ನಿಮ್ಗೆ ಯಾರಿಗಾದರೂ ಅಪ್ಲಿಕೇಶನ್ ಲಿಂಕ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ನನಗೆ DM ಮಾಡಿ. ಡೈರೆಕ್ಟ್ ನಾನು ವಾಟ್ಸಪ್ ಗ್ರೂಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಕೆಳಗಡೆ ನೀವು ಅಪ್ಲಿಕೇಶನ್ ಹೌ ಟು ಫಿಲ್ ಅಪ್ಲಿಕೇಶನ್ ಅಂತಂದು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ತುಂಬಬೇಕು ಎಂಬುದರ ಮೂಲಕ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆನಾ, ಥ್ಯಾಂಕ್ ಯು.